ವಿಜಯಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಶಾಸಕ ವಿಠ್ಠಲ್ ದೋಂಡಿಬಾ ಕಟಕದೊಂಡ ದಿವ್ಯಾಂಗರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ರಾಜಶೇಖರ್ ದೈವಾಡಗಿ, ಗುರುನಾಥ್ ದಡ್ಡೆ, ಶಾನವಾಜ ಮುಲ್ಲಾ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ವಿಠ್ಠಲ ದೋಂಡಿಬಾ ಕಟಕದೊಂಡ ಸುಮಾರು 50 ಮಂದಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಅಗತ್ಯ ಇರುವ ಇನ್ನಷ್ಟು ಮಂದಿಗೂ ನೀಡಲಾಗುವುದು ಎಂದು ತಿಳಿಸಿದರು. ಅದಕ್ಕಾಗಿ ಈ ದಿನ ಎಲ್ಲ ಕಾರ್ಯಬಾಹುಳ್ಯದ ಒತ್ತಡದಲ್ಲಿಯೂ ಸಹಿತ ಕಾರ್ಯನಿರ್ವಾಹಕ ಅಧಿಕಾರಿ ಮಂತ್ರ ಬಂದು ಇವತ್ತು ಉದ್ಘಾಟನೆ ಮಾಡಿಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರ ನಾನು ಅವರಿಗೆ ಅಭಿನಂದನೆಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಫಲಾನುಭವಿ ನೀಲಗಿರಿ ಕಟ್ಟಿಮನಿ ದ್ವಿಚಕ್ರ ವಾಹನ ಬದುಕಿಗೆ ಆಸರೆಯಾಗಲಿದ್ದು ಬದುಕು ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಗಾಡಿ ಕೊಟ್ಟಿದ್ದು ಸ್ವಲ್ಪ ಖುಷಿ ಅನ್ಸತ್ತೆ ಸಾಹೇಬ್ರು ಎಲ್ಲ ಮಾಡ್ಯಾರ. ಅದಕ್ಕೆ ನಮ್ಮ ಮೆಂಬರ್ ಸಾಹೇಬ್ರು ಅವ್ರ ಸಾಹೇಬ್ರು ಅವ್ರಿಗೆಲ್ಲ ಹೇಳಿ ಮಾಡ್ಸ್ಯಾರ ನಮ್ಮ ಸಾಹೇಬ್ರು. ಮತ್ತೋರ್ವ ಫಲಾನುಭವಿ ಲೆಕ್ಕಪ್ಪ, ಶಾಸಕರ ನೆರವಿನಿಂದ ದ್ವಿಚಕ್ರ ವಾಹನ ದೊರೆತಿದೆ, ಇದು ಚೈತನ್ಯವನ್ನು ಹೆಚ್ಚಿಸಿದೆ ಎಂದು ಹೇಳಿದರು. ನಮಗೆ ಗಾಡಿ ಕೊಟ್ಟಾರ, ಒಳ್ಳೆಯದಾಗಲಿ.